ವಿಶ್ವಾಸದ ಜೀವಿತದಲ್ಲಿ ಅಲಕ್ಷ್ಯವಾಗಿ ಹಗುರವಾಗಿ ಜೀವಿಸುವುದರಲ್ಲಿ ದೊಡ್ಡ ಗಂಡಾಂತರವಿದೆ. ನಿಜವಾದ ಯುದ್ಧ ಎಲ್ಲಿ, ಹೇಗೆ ಎಂದು ತಪ್ಪಾಗಿ ತಿಳಿದುಕೊಂಡಿರುತ್ತೇವೆ. ಆತ್ಮೀಯ ಸ್ನೇಹಿತರೆ, ದೇವರ ವಾಕ್ಯಗಳ ಅಧ್ಯಯನಕ್ಕೆ ಸೇರಿ ಬಂದಿರುವ ನಿಮ್ಮೆಲ್ಲರಿಗೂ ವಂದನೆಗಳು. ಈವರೆಗೆ ನೀವು ಕಲಿತುಕೊಂಡ ಸತ್ಯಗಳನ್ನು, ನೀವು ಹೊಂದಿದ ಆಶೀರ್ವಾದಗಳನ್ನು ಕರೆ ಮಾಡಿ ನಮಗೆ ತಿಳಿಯಪಡಿಸಿರಿ. ಇಂದು ನಾವು ನಮ್ಮ ಆತ್ಮೀಯ ವೈರಿ ಯಾರು, ಅವನು ಹೇಗೆ ನಮಗೆ ವಿರೋಧವಾಗಿ ಕೆಲಸ ಮಾಡುತ್ತಾನೆ ಎಂಬುದನ್ನು ತಿಳಿದುಕೊಳ್ಳೋಣ. ಕಾರ್ಯಕ್ರಮವನ್ನು ಪೂರ್ತಿಯಾಗಿ ವೀಕ್ಷಿಸಿರಿ. ಇತರರಿಗೆ ಕೂಡ ನೀವು ತಿಳಿಯಪಡಿಸಿರಿ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ದೀನರಲ್ಲಿ ಜ್ಞಾನ, ಯಥಾರ್ಥವಂತರಿಗೆ ಸರಳತೆಯೂ ಮಾರ್ಗದರ್ಶಕ. ಜ್ಞಾನೋಕ್ತಿ 11:3. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ಎಫೆಸದವರಿಗೆ ಬರೆದ ಪತ್ರಿಕೆಯ ಅಧ್ಯಯನದಲ್ಲಿ ಮುಂದೆ ಸಾಗುತ್ತಾ ಇದ್ದೇವೆ. ದೇವರ ವಾಕ್ಯ ಧ್ಯಾನ ಮಾಡುವಾಗ ಸೈನಿಕ ವೈರಿ ಎಂಬ ವಿಚಾರವನ್ನು ನಾವು ನೋಡೋಣ. ಪ್ರಿಯರೇ, ಈಗ ನಾವು ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪಕ್ಕೆ ಬರುತ್ತಿದ್ದೇವೆ. ಅದು ಸಭೆಯು ಕ್ರಿಸ್ತನ ಒಳ್ಳೆ ಸೈನಿಕನು ಎಂಬುದಾಗಿದೆ. ಕ್ರೈಸ್ತನನ್ನು ಅವನ ಬೇರೆ ಬೇರೆ ಸಂಬಂಧಗಳಲ್ಲಿ ನಾವು ನೋಡಿದ್ದೇವೆ. ದೇವರು ಮನೆಯಲ್ಲಿ ಅವನೊಂದಿಗೆ ತೊಡಗಿದನು. ಬಳಿಕ ಅವನು ಲೋಕದೊಳಕ್ಕೆ ಹೋಗಿ ಒಬ್ಬ ನೌಕರನಾಗಿ ಇಲ್ಲವೇ ಯಜಮಾನನಾಗಿರುವಲ್ಲಿ ನೋಡಿದೆವು. ಅವನು ಈ ಎರಡರಲ್ಲಿ ಒಬ್ಬನಾಗಿರಲೇಬೇಕಾಗಿದೆ ಮತ್ತು ದೇವರ ಮಗುವಾಗಿ ಅವನು ಸಮಾಜದ ಒಳಿತಿಗಾಗಿ ತನ್ನ ಪಾಲಿನ ಅಂಶ ದಾನವನ್ನು ಸಲ್ಲಿಸಲೇಬೇಕಾಗಿದೆ. ಅವನು ಒಂದಲ್ಲ ಒಂದು ರೀತಿಯಲ್ಲಿ ಏನನ್ನಾದರೂ ಉತ್ಪಾದಿಸುವವನೇ ಆಗಿರಬೇಕಾಗುತ್ತದೆ. ಪ್ರಿಯರೇ, ಈಗ ನಾವು ಸೈನಿಕನ ವೈರಿಯ ಕುರಿತಾಗಿ ತಿಳಿಯಲಿದ್ದೇವೆ. ನಮಗೊಂದು ಯುದ್ಧವಿದೆ. ಸಾಮಾನ್ಯ ಸ್ತರದಲ್ಲಿನ ಕರ್ತವ್ಯಗಳನ್ನು ನಂಬಿಕೆಯಿಂದ ಅನುಸರಿಸದಿದ್ದರೆ ಕ್ರೈಸ್ತ ಸಾಧನೆಗಳ ಉನ್ನತ ಮಟ್ಟದಲ್ಲಿ ಯಾವ ವಿಶೇಷ ಆತ್ಮಿಕ ಜಯವೂ ಇರಲಾರದು. ಪ್ರಿಯರೇ, ನಾನು ಮೂಲಭೂತವಾಗಿರುವವನನ್ನು ಪ್ರತಿನಿಧಿಸುವವನೆಂದು ಎಲ್ಲರಿಗೂ ತಿಳಿದಿದೆ. ಆದರೆ ನಾನು ನಂಬಿ ಅನುಸರಿಸುವ ತತ್ವಗಳನ್ನೇ ಹಿಂಬಾಲಿಸುತ್ತೇನೆಂದು ಹೇಳಿ ಅಲಕ್ಷ್ಯಪೂರ್ವಕವಾಗಿ ತಮಗಿರುವ ಉನ್ನತ ಜೀವಿತಕ್ಕೆ ಸರಿಯಾಗಿಲ್ಲದೆ ಜೀವಿಸುವವರನ್ನು ಕಂಡು ನಾನು ಏಸಿಕೊಳ್ಳುತ್ತೇನೆ. ನಾವು ಪರಲೋಕದಲ್ಲಿ ಕುಳ್ಳರಿಸಲ್ಪಟ್ಟವರು. ಎಷ್ಟು ಅದ್ಭುತವಾದದ್ದು! ಪ್ರಿಯರೇ, ನಾವು ಈ ಭೂಮಿಯಲ್ಲಿ ಜೀವಿಸುವವರಾಗಿದ್ದು ನಮ್ಮ ದೈವಶಾಸ್ತ್ರವು ದೈನಂದಿನ ಜೀವಿತಕ್ಕೆ ಸರಿಯಾದದ್ದಾಗಿರಬೇಕಿದೆ. ಪ್ರಿಯಮಿತ್ರನೇ, ಕ್ರಿಸ್ತನಿಗೆ ಮೆಚ್ಚುಗೆಯಾದ ಜೀವಿತ ನೀನು ಜೀವಿಸದಿದ್ದರೆ ನೀನು ಆತ್ಮಿಕ ಕೂಟ, ಸತ್ಯವೇದ ತರಗತಿಗಳಿಗೆ ಹೋಗುವುದು ವ್ಯರ್ಥವಾದದ್ದೇ ಆಗಿದೆ. ಕ್ರೈಸ್ತ ವರ್ತುಲಗಳಲ್ಲಿ ಆಗಾಗ ನಾವು ಕಹಿ ಮನಸ್ಸು, ತೀಕ್ಷ್ಣ ಟೀಕೆ, ಹಗೆತನ ಇತ್ಯಾದಿಗಳನ್ನು ಕಾಣುತ್ತಿದ್ದು ಇವುಗಳು ಕ್ರಿಸ್ತನ ಉದ್ದೇಶಕ್ಕೆ ದೊಡ್ಡ ಪೆಟ್ಟು ಕೊಡುವಂಥವುಗಳಾಗಿವೆ. ನಮ್ಮಲ್ಲಿ ಅತ್ಯುನ್ನತ ಬೋಧನೆಗಳಿದ್ದರೂ ಕೆಳಮಟ್ಟದ ಜೀವಿತ ಯಾಕಿರುತ್ತದೆ? ಪ್ರಿಯರೇ, ತುಂಬ ಮಂದಿ ತಮ್ಮ ಯೋಚನೆಗಳಲ್ಲಿ ಮೂಲಭೂತವಾದಿಗಳಾಗಿದ್ದರೂ ದೈನಂದಿನ ಜೀವಿತದಲ್ಲಿ ಉದಾರವಾದಿಗಳಾಗಿದ್ದಾರೆ. ತಲೆಯ ಜ್ಞಾನ ಬೇಕಾದಷ್ಟಿದ್ದು ಒಳ್ಳೆಯ ಮಾತುಗಳಿಂದ ಸರಾಗವಾಗಿ ನಮ್ಮ ಸ್ಥಿತಿಯನ್ನು ಹೇಳಬಲ್ಲವರಾಗಿದ್ದು ಕ್ರೈಸ್ತ ಜೀವಿತದಲ್ಲಿ ಅಲಕ್ಷ್ಯವಾಗಿ ಹಗುರವಾಗಿ ಜೀವಿಸುವುದರಲ್ಲಿ ದೊಡ್ಡ ಗಂಡಾಂತರವಿರುತ್ತದೆ. ನಮಗಿರುವ ನಿಜವಾದ ಯುದ್ಧ ಎಲ್ಲಿ ಮತ್ತು ಹೇಗೆ ಎಂಬುದನ್ನು ನಾವು ತಪ್ಪಾಗಿ ತಿಳುಕೊಂಡಂತಿದ್ದೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸೈತಾನನು ರಾತ್ರಿ ಕ್ಲಬ್ ಇಲ್ಲವೇ ಗುಪ್ತ ಕಾರ್ಯಗಳಲ್ಲಿ ತೊಡಗಿರುವವರ ಕುರಿತಾಗಿ ಹೆಚ್ಚು ಚಿಂತಿಸುವುದಿಲ್ಲವೆಂದು ನಾನು ನೆನೆಸುತ್ತೇನೆ. ಅವನು ಭಾನುವಾರ ಬೆಳಿಗ್ಗೆ ಆರಾಧನೆಗಾಗಿ ಬರುವವರ ಕುರಿತಾಗಿ ಚಿಂತಿಸುತ್ತಾನೆ. ಅವನು ಆತ್ಮಿಕ ಮುನ್ನಡೆಯವರನ್ನೇ ಎದುರಿಸುತ್ತಾನೆ ಮತ್ತು ಅನೇಕ ನಿದ್ರಾವಸ್ಥೆಯಲ್ಲಿರುವ ಕ್ರೈಸ್ತರು ಇದನ್ನು ತಿಳಿಯದೇ ಇದ್ದಾರೆ. ಅನೇಕ ಮಂದಿ ಕ್ರೈಸ್ತರು ಮೇಲ್ಮಟ್ಟದಲ್ಲಿರುವಂತೆ ಕಾಣಿಸುತ್ತಾರೆ, ಆದರೆ ಅವರು ಕೆಟ್ಟು ಹೋದ ರೊಟ್ಟಿ, ಆಳಾದ ಕೆರೆಗಳು ಇವುಗಳೊಂದಿಗಿದ್ದು ತಾವು ತುಂಬಾ ದೂರ ಪ್ರಯಾಣ ಮಾಡಿ ಬಂದವರಂತಿರುತ್ತಾರೆ. ಯೆಹೋಶುವನ ಹಾಗಿನ ಪಾಳೆಯದಲ್ಲಿ ಅವರಿದ್ದುಕೊಂಡು, ಸಹೋದರನೇ,
ನಾವು ನಿಮ್ಮ ವಿಚಾರ ಕೇಳಿದ್ದೇವೆ. ದೇವರು ನಿಮ್ಮನ್ನು ಹೇಗೆ ಐಗುಪ್ತದಿಂದ ಬಿಡಿಸಿ ಸಿಯೋನ್ ಓಗರ ಮೇಲೆ ಜಯವನ್ನು ಕೊಟ್ಟನೆಂದು ಕೇಳಿದ್ದೇವೆ. ನಾವು ನಿಮ್ಮ ಸಂಗಡ ಒಪ್ಪಂದ ಮಾಡಿಕೊಳ್ಳುತ್ತೇವೆ. ನಾವು ನಿನ್ನ ಮಿತ್ರರಾಗಿರಲು ಬಯಸುತ್ತೇವೆ ಎಂದು ಹೇಳುತ್ತಾರೆ. ಯೆಹೋಶುವನ ಪುಸ್ತಕ 9ನೇ ಅಧ್ಯಾಯ 4ನೇ ವಚನದಿಂದ 11ನೇ ವಚನದವರೆಗೆ ನೋಡಿರಿ. ಪ್ರಿಯರೇ, ಸೈತಾನನು ಈ ರೀತಿಯಾಗಿ ನಮ್ಮ ಬಳಿಗೆ ಬರುತ್ತಾನೆ. ಅವನು ಮೋಸಗಾರನು ಮತ್ತು ತನ್ನ ಸೇವಕರನ್ನು ಬೆಳಕಿನ ದೂತರಾಗಿ ಕಾಣುವಂತೆ ಮಾಡುತ್ತಾನೆ. ಒಂದು ದುರ್ಬೋಧನೆಯ ತಂಡದ ನಾಯಕನನ್ನು ಒಬ್ಬರು ಹೀಗೆ ವಿವರಿಸಿದರು. ಹೇಗೆಂದರೆ, ನಾನು ಅವರ ಮಾತನ್ನು ಕೇಳುತ್ತೇನೆ, ಅದು ಬಹು ಆಕರ್ಷಕವಾಗಿರುತ್ತದೆ. ಅವರು ಬಹಳ ಅದ್ಭುತ ವ್ಯಕ್ತಿ, ಹೇಳುವಂಥದ್ದು ನನಗೆ ಉತ್ಸಾಹ ತರುತ್ತದೆ. ಆದರೆ ಈ ಮಾತನ್ನು ಕೇಳಿರಿ, ಇದೇನೋ ಆಶ್ಚರ್ಯವಲ್ಲ. ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. ಅವರ ಅಂತ್ಯಾವಸ್ಥೆಯು ಅವರ ಕೃತ್ಯಗಳಿಗೆ ತಕ್ಕ ಹಾಗೆ ಆಗುವುದು ಎಂಬುದಾಗಿ ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 11ನೇ ಅಧ್ಯಾಯ 14 ಮತ್ತು 15ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ಸ್ನೇಹಿತನೇ, ಸೈತಾನನು ನಿನ್ನ ಬಳಿಗೆ ಬಂದು, ನೋಡು, ನಾನು ಸೈತಾನನು, ನಾನು ನಿನ್ನನ್ನು ವಶಪಡಿಸಿಕೊಳ್ಳಲು ಬಂದಿದ್ದೇನೆ, ನಿನ್ನನ್ನು ವಂಚಿಸುತ್ತೇನೆ ಎಂಬುದಾಗಿ ಹೇಳುತ್ತಾನೆಂದು ನೆನೆಸುತ್ತೀಯಾ? ಖಂಡಿತವಾಗಿ ಅವನು ಆ ರೀತಿ ಬರುವುದಿಲ್ಲ. ಅವನು ನಿನ್ನನ್ನು ಎಲ್ಲ ರೀತಿಯಿಂದಲೂ ವಂಚಿಸುತ್ತಾನೆ. ಒಂದು ವೇಳೆ ಸತ್ಯವೇದವನ್ನು ವಿವರಿಸುವ ಸಾಹಿತ್ಯಗಳನ್ನು ನಿನಗೆ ಕಳುಹಿಸಬಹುದು. ಇಲ್ಲವೇ ನೀನು ಒಂದು ವೇಳೆ ಉದಾರತಾವಾದಿಗಳ ಸಭೆಯಲ್ಲಿರುವಾಗ, ನೋಡು, ನಿನ್ನ ಅಜ್ಜ ಈ ಸಭೆಯ ಪ್ರಮುಖ ಸದಸ್ಯರಾಗಿದ್ದರು, ಆ ಕಿಟಕಿಗೆ ಅವರು ಹಣ ಕೊಟ್ಟದ್ದು, ಈ ವೇದಿಕೆಗೆ ನಿನ್ನ ಅಜ್ಜಿ ಹಣ ಕೊಟ್ಟಿದ್ದರು, ಇಂತಹ ಸಭೆಯನ್ನು ನೀನು ಬಿಟ್ಟು ಹೋಗುವುದು ಸರಿಯಲ್ಲ ಎಂದು ನಿನಗೆ ಹೇಳಬಹುದು. ಆದರೆ ಸತ್ಯವೇದ ಹೇಳುತ್ತದೆ, ಅನ್ಯಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ ಎಂಬುದಾಗಿ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ 17ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಸೈತಾನನು ಹೇಳುತ್ತಾನೆ, ನೀನು ನಮಗೆ ಬೇಕು, ಯಾಕೆ ನಮ್ಮೊಂದಿಗೆ ಸೇರಿಕೊಳ್ಳಬಾರದು ಎಂಬುದಾಗಿ. ಅವನು ಎಷ್ಟು ಕುಟಿಲತನದವನೆಂದು ಗಮನಿಸಿರಿ. ಕರ್ತನಲ್ಲಿ ಪ್ರಿಯರೇ, ಗಿಬ್ಯೋನ್ಯರು ಸೈತಾನನಿಗೆ ಸೂಚಕವಾಗಿದ್ದಾರೆ. ಅವರು ಯೆಹೋಶುವನನ್ನು ಮೋಸಗೊಳಿಸಿ ಅವನೊಂದಿಗೆ ಒಪ್ಪಂದ ಮಾಡಿಕೊಂಡರು. ಅವರು ಅವನನ್ನು ತೊಂದರೆಗೆ ಸಿಲುಕಿಸಿದರು. ಆಯಿ ಎಂಬಲ್ಲಿ ದೇವರು ಅವರಿಗೆ ಜಯವನ್ನು ಕೊಡಬೇಕಾದರೆ ಮೊದಲು ಅವರು ತಮ್ಮ ಪಾಪವನ್ನು ಅರಿಕೆ ಮಾಡಬೇಕಾಯಿತು. ನಾವು ಮಾಂಸಭಾವವನ್ನು ಜಯಿಸಬೇಕಾದದ್ದು ಹೀಗೆಯೇ. ಆದರೆ ಗಿಬ್ಯೋನ್ಯರ ವಿಚಾರ ಏನು? ಯೆಹೋಶುವನು ಅವರೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದನು. ಅವರು ಅವನಿಗೆ ತೊಂದರೆ ಕೊಟ್ಟರು. ನಾವು ಸೈತಾನನೊಂದಿಗೆ ಸೇರಿಕೊಂಡರೆ ನಾವೇ ಸೋತು ಹೋಗುತ್ತೇವೆ. ನಾವೇನು ಮಾಡಬೇಕು ಕೇಳಿರಿ. ನಾವು ನಮ್ಮ ಬಲದಿಂದ ಅವನನ್ನು ಜಯಿಸಲು ಸಾಧ್ಯವಿಲ್ಲ. ನೀನು ಸೈತಾನನಿಗೆ ಸಮಬಲವಲ್ಲ. ನಾವು ಸೈತಾನನೊಂದಿಗೆ ಹೋರಾಡಬೇಕೆಂದೂ ಹೇಳಿಲ್ಲ. ದೇವರು ನಮಗಾಗಿ ಯುದ್ಧ ಮಾಡುತ್ತಾನೆಂದು ಹೇಳಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ, ಕಡೇ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನನ್ನ ಭಾಷಾಂತರವನ್ನು ನೋಡಿರಿ. ಕೊನೆಯದಾಗಿ ಕರ್ತನಲ್ಲಿ ಬಲಪಡಿಸಿಕೊಂಡವರಾಗಿರಿ ಮತ್ತು ಆತನ ಶಕ್ತಿಯ ಬಲದಲ್ಲಿ ದೇವರ ಆಯುಧಗಳನ್ನು ಧರಿಸಿಕೊಳ್ಳಿರಿ. ಆಗ ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಲು ಶಕ್ತರಾಗುವಿರಿ. ಯಾಕಂದರೆ ನಮ್ಮ ಹೋರಾಟವು ರಕ್ತ ಮಾಂಸಗಳೊಂದಿಗಲ್ಲ, ಆದರೆ ಅಧಿಕಾರಗಳೊಂದಿಗೆ, ಶಕ್ತಿಗಳೊಂದಿಗೆ, ಕತ್ತಲೆಯ ಲೋಕದ ಅಧಿಪತಿಗಳೊಂದಿಗೆ, ಆಕಾಶದಲ್ಲಿನ ದುಷ್ಟ ಶಕ್ತಿಗಳ ಸೈನ್ಯದೊಂದಿಗೆ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಏನು ಹೇಳುತ್ತಿದ್ದಾನೆ? ಅವನು ಆತ್ಮಿಕ ದುಷ್ಟತನದ ಕುರಿತು ಹೇಳುತ್ತಿದ್ದಾನೆ. ಸೈತಾನನಿಗೆ ಅನುಸಾರವಾದದ್ದರ ಕುರಿತು ಅವನು ತನ್ನ ಪತ್ರಿಕೆಯ ಅಂತ್ಯಭಾಗಕ್ಕೆ ಬಂದಿರುತ್ತಾನೆ ಮತ್ತು ಹೀಗೆ ಹೇಳುತ್ತಾನೆ. ಸಾರಾಂಶವಾಗಿ ಹೇಳುವುದೇನೆಂದರೆ,
ಕರ್ತನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯಲ್ಲಿಯೂ ಆಶ್ರಯ ಹೊಂದಿ ಬಲಗೊಳ್ಳಿರಿ. ನಿಮ್ಮ ಸ್ವಂತ ಶಕ್ತಿ ಬಲಗಳಿಂದ ಸೈತಾನನನ್ನು ಜಯಿಸಲಾರಿರಿ. ಪ್ರಿಯರೇ, ಇಲ್ಲಿ ಪೌಲನು 2 ಗ್ರೀಕ್ ಪದಗಳನ್ನು ಉಪಯೋಗಿಸುತ್ತಿದ್ದಾನೆ. ಸೈತಾನನ ತಂತ್ರೋಪಾಯಗಳನ್ನು ಅಂದರೆ ಮೆಥೋಡಿಯಾ ಎದುರಿಸಲು ನಮಗೆ ದೇವರ ಸರ್ವಾಯುಧಗಳ ಅಂದರೆ ಪೆನೋಪ್ಲಿಯಾ ಅಗತ್ಯವಿದೆ. ಕರ್ತನಲ್ಲಿ ಬಲಗೊಂಡವರಾಗಿರಿ. ನೀನು ಅಲ್ಲಿಂದ ಮಾತ್ರವೇ ಶಕ್ತಿಯನ್ನು ಹೊಂದಿಕೊಳ್ಳಬಹುದು. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕ್ರೈಸ್ತನು ಹೋರಾಡಬೇಕಾದ ವೈರಿಯು ಮನುಷ್ಯ ಮಾತ್ರದವನಲ್ಲ, ಅವನು ಆತ್ಮೀಕ ವ್ಯಕ್ತಿಯಾಗಿದ್ದು ಯುದ್ಧವು ಆತ್ಮೀಕ ಯುದ್ಧವಾಗಿರುತ್ತದೆ. ಆದ್ದರಿಂದಲೇ ನಮಗೆ ಆತ್ಮೀಕ ಶಕ್ತಿಯ ಅಗತ್ಯವಿದೆ. ವಿಶ್ವಾಸಿಯು ತನ್ನ ಶರೀರದ ವಿರುದ್ಧ ಹೋರಾಡುವುದಲ್ಲವೆಂಬುದನ್ನು ತಿಳುಕೊಳ್ಳುವುದು ಒಳ್ಳೆಯದೇ. ಅವನ ಶರೀರವು ಸತ್ತದ್ದಾಗಿದ್ದು ದೇವರಿಗೆ ವಶ ಮಾಡಲ್ಪಟ್ಟಿದೆ. ಶರೀರಭಾವದ ಮೇಲಣ ಜಯದ ಕುರಿತು ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ತಿಳಿಸಲಾಗಿದೆ. ಹಳೆ ಸ್ವಭಾವಕ್ಕೆ ವಿರುದ್ಧವಾಗಿ ನಿಲ್ಲುವುದು ಸೋಲಿಗೆ ನಡೆಸುತ್ತದೆ. ಇಂತಹ ಅನುಭವದ ಕುರಿತು ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದಲ್ಲಿ ಬರೆದಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಸೈತಾನನ ತಂತ್ರೋಪಾಯ ಬಲಗಳನ್ನು ಮುರಿಯಲು ದೇವರ ಆಯುಧಗಳಿಂದ ಮಾತ್ರ ಸಾಧ್ಯ. ಅವನಲ್ಲಿ ಎಲ್ಲ ವಿಧದ ಆತ್ಮಿಕ ತಂತ್ರೋಪಾಯಗಳಿವೆ. ಅವನನ್ನು ಜಯಿಸಬೇಕಾದರೆ ನಮ್ಮಲ್ಲಿ ಅದಕ್ಕೆ ತಕ್ಕುದಾದ ಪ್ರತಿ ಆಯುಧಗಳು ಬೇಕಾಗಿವೆ. ಆದ್ದರಿಂದಲೇ ತಾನು ಮನುಷ್ಯ ಮಾತ್ರದವರ ಸಂಗಡ ಹೋರಾಡುವುದಲ್ಲವೆಂಬುದನ್ನು ಕ್ರೈಸ್ತ ಸೈನಿಕ ತಿಳುಕೊಳ್ಳುವುದು ಅವಶ್ಯ. ನಾವು ಇತರ ಮಾನವರೊಂದಿಗೆ ಹೋರಾಡುವುದಲ್ಲ. ವೈರಿಯು ಆತ್ಮೀಕನಾದವನು. ಯುದ್ಧವು ಆತ್ಮೀಕವಾದದ್ದು. ಸೈತಾನನು ಪ್ರತಿಯೊಂದು ವಿಶ್ವಾಸಿಯ ವೈರಿಯಾಗಿದ್ದಾನೆ. ಇಲ್ಲಿ ಕೂಡ ನಾವು ಅವನ ಎದುರಾಗಿ ಹೋರಾಡಬೇಕೆಂದು ಬರೆದದೆ. ಸೈತಾನನನ್ನು ಜಯಿಸಬೇಕಾದರೆ ದೇವರು ಕೊಡುವ ಸರ್ವಾಯುಧಗಳನ್ನು ಧರಿಸುವ ಹಾಗೂ ನಿಲ್ಲುವ ಅಪ್ಪಣೆಗಳನ್ನು ನಾವು ಪಾಲಿಸಬೇಕಾಗಿದೆ. ವಚನ 11 ನೋಡಿರಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಆತ್ಮೀಕ ಯುದ್ಧದಲ್ಲಿ ತೊಡಗಿದ್ದೇವೆ. ಸೈತಾನನು ತನ್ನ ಸೈನಿಕರನ್ನು ಯುದ್ಧದಲ್ಲಿ ಸಾಲಾಗಿ ನಿಲ್ಲಿಸಿದ್ದಾನೆ. ನಾವು ಅವನಿಗೆ ವಿರೋಧವಾಗಿ ಹೋರಾಡಬೇಕೆಂದು ಬರೆದದೆ. ಇದು ದುಷ್ಟತ್ವದ ಶಕ್ತಿಗಳೊಂದಿಗೆ ನೇರವಾಗಿ ಹೋರಾಡುವಂಥದ್ದಾಗಿದೆ. 12ನೇ ವಚನದ ಭಾಷಾಂತರವು ಇನ್ನೂ ಬಲವಾಗಿ ಬರಬೇಕಾಗಿತ್ತು. ಅದು ಈಗಿರಬೇಕಿತ್ತು. ಹೇಗೆಂದರೆ, ನಮ್ಮ ಹೋರಾಟವು ರಕ್ತ ಮಾಂಸಗಳೊಂದಿಗಲ್ಲ, ಆದರೆ ರಾಜತ್ವಗಳ ಮೇಲೆ, ಶಕ್ತಿಗಳ ಮೇಲೆ, ಈ ಕತ್ತಲೆಯ ಲೋಕಾಧಿಪತಿಗಳ ಮೇಲೆ. ಇವೆಲ್ಲವೂ ಆತ್ಮಿಕವಾದವುಗಳು. ಆಕಾಶಮಂಡಲದಲ್ಲಿನ ಸಕಲ ದುಷ್ಟಶಕ್ತಿಗಳ ಮೇಲೆ ಇರುತ್ತದೆ. ಇದು ನಮ್ಮ ಯುದ್ಧ. ಅದು ನಡೆಯುತ್ತಲೇ ಇದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಸುತ್ತಲೂ ದೆವ್ವಗಳ ಲೋಕವಿರುತ್ತದೆ. ಅದು ಈಗಿನ ದಿನಗಳಲ್ಲಿ ಪ್ರಸ್ತುತವಾಗಿರುತ್ತದೆ. ನಾನು ಯುವ ಬೋಧಕನಾಗಿರುವಾಗ ಇದನ್ನು ಹೇಳುತ್ತಿದ್ದರೆ ಎಲ್ಲರೂ ನಂಬುತ್ತಿದ್ದರು. ಇಲ್ಲವೇ ಅವರು ನಿಮ್ಮ ಮಾತು ಭಯ ಹುಟ್ಟಿಸುತ್ತದೆ ಎಂದು ಹೇಳುತ್ತಿದ್ದರು. ಆದರೆ ಈ ದಿನಗಳಲ್ಲಿ ದೆವ್ವಗಳ ವಿಚಾರವು ಸರ್ವರಿಗೂ ಮೆಚ್ಚುಗೆಯಾದ ವಿಚಾರವಾಗಿದ್ದು ಎಲ್ಲ ಕಡೆಗಳಲ್ಲಿಯೂ ಕಂಡುಬರುತ್ತದೆ. ಅನೇಕ ನಮ್ಮ ಪಟ್ಟಣಗಳಲ್ಲಿ ಸೈತಾನನ ದೇವಾಲಯಗಳಿರುತ್ತವೆ. ಈ ವಿಚಿತ್ರವಾದ ಗುಂಪುಗಳಲ್ಲಿ ನಂಬಲಾಗದ ಸಂಗತಿಗಳು ನಡೆಯುತ್ತವೆ. ಒಬ್ಬರು ನನಗೆ ಹೇಳಿದರು, ಅಯ್ಯ, ಇದು ನಿಜವಾಗಿ ನಡೆಯುವಂಥದ್ದೇ ಎಂದು. ಅದು ನಿಜವಲ್ಲವೆಂದು ಯಾರು ಹೇಳಿದರು? ನೀನೊಬ್ಬ ಅವಿಶ್ವಾಸಿಯಾಗಿರುವುದಾದರೆ ಕಣ್ಣು ತೆರೆದು ಸುತ್ತಲೂ ನೋಡು. ಜನರು ಎಲ್ಲ ವಿಧದ ದೆವ್ವಗಳ ಸಂಗತಿಗಳಿಗೆ ಸೆಳೆಯಲ್ಪಡುತ್ತಿದ್ದಾರೆ. ಲೋಕದಲ್ಲಿ ಸಭೆಗೆ ವಿರುದ್ಧವಾದ ದುಷ್ಟಶಕ್ತಿಗಳ ಕಾರ್ಯ ನಡೆಯುತ್ತಿರುತ್ತದೆ. ಅವು ವಿಶ್ವಾಸಿಗೆ ವಿರುದ್ಧವಾಗಿಯೂ ಕೆಲಸ ನಡೆಸುತ್ತವೆ. ದೇವರಿಗೂ ಕ್ರಿಸ್ತನಿಗೂ ವಿರುದ್ಧವಾಗಿ ಕಾರ್ಯ ಮಾಡುತ್ತವೆ. ಇವುಗಳನ್ನು ಅಲಕ್ಷ್ಯವಾಗಿ ತಳ್ಳಿ ಹಾಕಬೇಡ. ಅವು ನಿಜವಾಗಿ ನಡೆಯುತ್ತವೆ. ನೀನು ಅವುಗಳಿಗೆ ಸಮವಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಆತ್ಮೀಯ ಶಕ್ತಿಯೊಂದಿಗೆ ಹೋರಾಡಿ ಜಯಿಸಬೇಕೆಂಬ ಸತ್ಯವು ದಾನಿಯೇಲನ ಪುಸ್ತಕದ 10ನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿದೆ. ದಾನಿಯೇಲನು ಪ್ರಾರ್ಥಿಸುತ್ತಿದ್ದನು. ಅವನಿಗೆ ಉತ್ತರ ದೊರಕಿರಲಿಲ್ಲ.
ಅವನು 3 ವಾರಗಳವರೆಗೆ ಪ್ರಾರ್ಥಿಸುತ್ತಿದ್ದನು. ಆ ಕಾಲದಲ್ಲಿ ದಾನಿಯೇಲನಾದ ನಾನು 3 ವಾರ ಶೋಕಿಸುತ್ತಿದ್ದೆನು. 3 ವಾರ ಮುಗಿಯುವ ತನಕ ನಾನು ರುಚಿ ಪದಾರ್ಥವನ್ನೂ ತಿನ್ನಲಿಲ್ಲ, ಮಾಂಸವನ್ನೂ ದ್ರಾಕ್ಷಾರಸವನ್ನೂ ನನ್ನ ಬಾಯಿಗೆ ಹಾಕಲಿಲ್ಲ, ಎಣ್ಣೆಯನ್ನು ಹಚ್ಚಿಕೊಳ್ಳಲಿಲ್ಲ. ದಾನಿಯೇಲನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 2 ಮತ್ತು 3ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಕೊನೆಗೆ ಒಬ್ಬ ದೂತನು ಬಂದು ಅವನನ್ನು ತಟ್ಟಿ ಹೇಳಿದನು, ದಾನಿಯೇಲನೇ, ಅತೀ ಪ್ರಿಯನೇ, ನಾನು ನುಡಿಯುವ ಮಾತುಗಳನ್ನು ಗ್ರಹಿಸು, ನಿಂತುಕೋ, ಈಗ ನಿನ್ನ ಬಳಿಗೆ ಕಳಿಸಲ್ಪಟ್ಟಿದ್ದೇನೆ ಎಂದು ಹೇಳಿದನು. ಹೇಳಿದ ಕೂಡಲೇ ನಾನು ನಡುಗುತ್ತಾ ನಿಂತುಕೊಂಡೆನು. ಆಮೇಲೆ ಅವನು ನನಗೆ, ದಾನಿಯೇಲನೇ, ಭಯಪಡಬೇಡ, ನೀನು ದೈವ ಸಂಕಲ್ಪವನ್ನು ವಿಮರ್ಶಿಸುವುದಕ್ಕೂ ನಿನ್ನನ್ನು ನಿನ್ನ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೂ ಮನಸ್ಸಿಟ್ಟ ಮೊದಲನೆಯ ದಿನದಲ್ಲಿಯೇ ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತು. ಆ ವಿಜ್ಞಾಪನೆಯ ನಿಮಿತ್ತವೇ ನಾನು ಬಂದೆನು. ಇದನ್ನು ನಾವು ದಾನಿಯೇಲನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 11 ಮತ್ತು 12ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಅದು ಸತ್ಯವಾಗಿರುವುದಾದರೆ ದಾನಿಯೇಲನನ್ನು, ನೀನು ಹಾಗಾದರೆ ಈ 3 ವಾರ ಎಲ್ಲಿದ್ದಿ ಎಂದು ಕೇಳುವುದು ನ್ಯಾಯವಾದದ್ದೇ. ಆ ದೂತನ ಮುಂದಿನ ಮಾತನ್ನು ಗಮನಿಸಿರಿ. ಪಾರಸಿಯ ರಾಜ್ಯದ ದಿವ್ಯಪಾಲಕನು 21 ದಿವಸ ನನ್ನನ್ನು ತಡೆಯಲು, ಇಗೋ, ಪ್ರಧಾನ ದಿವ್ಯಪಾಲಕರಲ್ಲೊಬ್ಬನಾದ ಮಿಕಾಯೇಲನು ನನ್ನ ಸಹಾಯಕ್ಕೆ ಬಂದನು. ಅಲ್ಲಿ ಪಾರಸಿಯ ರಾಜನ ಸಂಗಡ ಹೋರಾಡಿ ಉಳಿದುಕೊಂಡು ಎಂಬುದಾಗಿ ದಾನಿಯೇಲನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 13ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಆ ದೂತನು ದೆವ್ವದೊಂದಿಗೆ ಹೋರಾಡುತ್ತಿದ್ದು ಹೆಚ್ಚಿನ ಸಹಾಯಕ್ಕಾಗಿ ಮೊರೆ ಹೋದನು. ಅದು ಒಂದು ಆತ್ಮಿಕ ಹೋರಾಟವಾಗಿತ್ತು. ಅದರಂತೆ ನಮಗೂ ಒಂದು ಹೋರಾಟವಿರುತ್ತದೆ. ಈ ಶಕ್ತಿಗಳೆಲ್ಲ ಕ್ರಮಬದ್ಧವಾಗಿರುತ್ತವೆಂದು ನೋಡಿದೆವು. ಪ್ರಿಯರೇ, ರಾಜತ್ವಗಳು ಅಂದರೆ ಈ ರಾಜ್ಯಗಳ ಮೇಲೆ ಅಧಿಕಾರವಿರುವವುಗಳು. ಅವು ಸೈನ್ಯದಲ್ಲಿನ ಅಧಿಕಾರಿಗಳಿಗೆ ಸಮಾನವಾಗಿರುತ್ತವೆ. ಅಧಿಕಾರಿಗಳು ಅಂದರೆ ಮಾನವರನ್ನು ಹತೋಟಿಗೆ ತರಲು ಯತ್ನಿಸುವ ದೆವ್ವಗಳು. ಈ ಅಂಧಕಾರದ ಲೋಕಾಧಿಪತಿಗಳು ಅಂದರೆ ಸೈತಾನನ ಲೋಕದ ವ್ಯವಹಾರಗಳ ಹತೋಟಿ ಇರುವವುಗಳು. ಆಕಾಶಮಂಡಲದಲ್ಲಿರುವ ದುರಾತ್ಮಗಳ ಸೇನೆ ಎಂದರೆ ಆಕಾಶಮಂಡಲದಲ್ಲಿದ್ದು ಮತಧರ್ಮಗಳ ಮೇಲಿನ ಅಧಿಕಾರ ಹೊಂದಿರುವವುಗಳು. ಪ್ರಿಯರೇ, ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಆತ್ಮೀಕ ಹೋರಾಟದ ಬಗ್ಗೆ ತಿರುಗಿ ನೋಡೋಣ. ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 10ನೇ ಅಧ್ಯಾಯ 3ನೇ ವಚನದಿಂದ 5ನೇ ವಚನದವರೆಗೆ ಹೀಗೆ ನೋಡುತ್ತೇವೆ. ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂಥವುಗಳಾಗಿವೆ. ನಾವು ವಿತರ್ಕಗಳನ್ನು, ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೊತ್ತಲುಗಳನ್ನು ಕೆಡವಿ ಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಶರೀರ ಎಂಬ ಪದದ ಮೂಲ ಪದಕ್ಕೆ 3 ರೀತಿಯ ಅರ್ಥಗಳಿವೆ. ಶರೀರ ಅಂದರೆ ಈ ಭೌತಿಕ ಶರೀರ, ನಮ್ಮ ಎಲುಬುಗಳ ಮೇಲಿರುವ ಮಾಂಸದ ಶರೀರ. ಅದು ಬಲಹೀನತೆ ಎಂಬ ಅರ್ಥವನ್ನು ಕೊಡುತ್ತದೆ, ಅಂದರೆ ಮನಸ್ಸಿಗೆ ಸಂಬಂಧಪಟ್ಟದ್ದು. ಅದು ನಿಮ್ಮಲ್ಲಿರುವ ಕೆಟ್ಟುಹೋದ ಸ್ವಭಾವವೆಂಬ ಅರ್ಥವನ್ನು ಕೊಡುತ್ತದೆ, ನಮ್ಮಲ್ಲಿನ ಬಿದ್ದುಹೋದ ಸ್ವಭಾವ. ಆದ್ದರಿಂದ ಈ ಶಬ್ದವನ್ನು ಶಾರೀರಿಕ ಅರ್ಥದಲ್ಲಿ, ಮಾನಸಿಕ ಅರ್ಥದಲ್ಲಿ ಹಾಗೂ ಆತ್ಮಿಕ ಅರ್ಥದಲ್ಲಿ ಕೂಡ ಉಪಯೋಗಿಸಬಹುದು. ಪೌಲನು ಮಾಂಸ ಎಂಬುದನ್ನು ಈ 3 ಅರ್ಥಗಳಲ್ಲಿಯೂ ಉಪಯೋಗಿಸುತ್ತಾನೆ. ಆದರೆ ಹೆಚ್ಚು ಬಾರಿ ಹಳೇ ಆದಾಮನ ಬಿದ್ದುಹೋದ ಸ್ವಭಾವವೆಂಬುದಾಗಿ ಹೇಳುತ್ತಾನೆ. ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದದೆ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 18ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಅವನು ಕೆಟ್ಟು ಹೋಗಿರುವ ಸ್ವಭಾವದ ಕುರಿತಾಗಿ ಹೇಳುತ್ತಾನೆ. ಮಾಂಸ ಎಂಬುದನ್ನು ಆತ್ಮಿಕ ಅರ್ಥದಲ್ಲಿ ಉಪಯೋಗಿಸುತ್ತಿದ್ದಾನೆ. ಪ್ರಿಯರೇ, ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ ಎಂದು ಹೇಳುವಾಗ ಮಾಂಸ ಎಂಬುದು ಮಾನಸಿಕ ರೀತಿಯಲ್ಲಿ ಉಪಯೋಗಿಸುತ್ತಿದ್ದಾನೆ. ತಾನು ಮಾಂಸ ರೀತಿಯಲ್ಲಿ ಜೀವಿಸುತ್ತಿದ್ದರೂ ಎಂದು ಹೇಳುತ್ತಾನೆ, ಆದರೆ ತನ್ನ ಬಲಹೀನತೆ ಕುರಿತು ಹೇಳುತ್ತಾನೆ. ಪೌಲನು ತನ್ನ ಶಾರೀರಿಕ ಬಲದೊಂದಿಗೆ ಕೊರಿಂಥಕ್ಕೆ ಬಂದಿದ್ದನೆಂದು ನಾನು ನೆನೆಸುವುದಿಲ್ಲ. ಪ್ರಿಯರೇ, ಯುದ್ಧವು ಆತ್ಮಿಕವಾದದ್ದಾಗಿದೆ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಅವನು ಬರೆಯುತ್ತಾನೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ,
ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವರಾಗಿದ್ದೇವೆ ಎಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನದಲ್ಲಿ ಓದುತ್ತೇವೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನದಲ್ಲಿ ಪೌಲನು ಬರೆದಿದ್ದಾನೆ, ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನೂ ತಿಳಿಯದವನಾಗಿ ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಂಡೆನು ಎಂಬುದಾಗಿ. ಪ್ರಿಯರೇ, ಅವನೆದುರು ಒಂದು ವಿಶಾಲವಾದ ಯುದ್ಧರಂಗದ ಚಿತ್ರವಿತ್ತು. ಪರಲೋಕವನ್ನು ಜಯವಾಗಿ ಪಡೆಯಬೇಕು, ನರಕವನ್ನು ತ್ಯಜಿಸಬೇಕು. ಅವನು ಆತ್ಮಿಕ ಹೋರಾಟ ಮಾಡುತ್ತಿದ್ದನು. ಅದಕ್ಕೆ ಆತ್ಮೀಯ ಆಯುಧಗಳೇ ಬೇಕಾಗಿದ್ದವು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಮೊದಲನೆಯ ಆಯುಧ ದೇವರ ವಾಕ್ಯವಾಗಿದೆ. ನಮಗೆ ದೇವರ ವಾಕ್ಯದ ನಂಬಿಕೆ ಇರಬೇಕು. ಅದು ಆತ್ಮನ ಖಡ್ಗವಾಗಿದೆ. ತತ್ವಶಾಸ್ತ್ರ ಧಾರ್ಮಿಕ ಕಥೆಗಳ ಶಿರಸ್ಸಾಗಿರುವ ಕೊರಿಂಥಕ್ಕೆ ದೇವರ ವಾಕ್ಯವೆಂಬ ಆಯುಧದೊಡನೆ ಬರಬಲ್ಲವನಾಗಿದ್ದನು. ಅವನು ಉಪಯೋಗಿಸಿದ ಅಸ್ತ್ರ ಅದೇ ಆಗಿದೆ. ಎಫೆಸದವರಿಗೆ ಪೌಲನು ಹೀಗೆ ಬರೆಯುತ್ತಾನೆ, ಇದಲ್ಲದೆ ರಕ್ಷಣೆಯೆಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ ಎಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 17ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಪೌಲನು ತನ್ನ ನಂಬಿಕೆಗೆ ಯೋಗ್ಯವಾದ ಕತ್ತಿಯನ್ನು ಹಿಡಿದು ಅದರ ಅಲಗಿನ ಮೇಲೆ ಭರವಸವಿಟ್ಟನು. ಅವನು ಬರೆದನು, ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನದಲ್ಲಿ ಅಲ್ಲಿ ಹೀಗಿದೆ, ಆ ಸುವಾರ್ತೆಯು ದೇವರ ಬಲಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂಥದ್ದಾಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮಗೂ ದೇವರ ವಾಕ್ಯದ ಮೇಲೆ ಭರವಸವಿರತಕ್ಕದ್ದು. ದೇವರ ವಾಕ್ಯದ ಅಕ್ಷರಸ ಪ್ರೇರಣೆಯ ಮೇಲೆ ಬಲವಾದ ನಂಬಿಕೆ ಇರಬೇಕು. ಅದು ಒಂದು ವಿಶ್ವಾಸ ಸೂತ್ರ ಮಾತ್ರವಾಗಿರಕೂಡದು. ಒಬ್ಬ ಪ್ರಸಂಗಿಯು ಸತ್ಯವೇದದ ಅಕ್ಷರಸ ಪ್ರೇರಣೆಯ ಮೇಲೆ ತನಗೆ ನಂಬಿಕೆಯುಂಟೆಂದು ಹೇಳಿದರು. ಅವರು ಪ್ರಸಂಗದಲ್ಲಿ ಕೆಲವು ಪದ್ಯಗಳನ್ನು, ಸವಕಲು ಪದಗಳನ್ನು, ಚಾಟು ಪದಗಳನ್ನು ಉಪಯೋಗಿಸಿದರು. ಎಲ್ಲ ರೀತಿಯ ತತ್ವ ಸಂಬಂಧ ವಾದಗಳನ್ನು ಹೇಳಿದರು. ಆದರೆ ದೇವರ ವಾಕ್ಯದ ವಿವರಣೆಯನ್ನೇ ಕೊಡಲಿಲ್ಲ. ಇದು ಸತ್ಯವೇದದ ಮೇಲಿನ ಭರವಸೆಯನ್ನೂ ತೋರಿಸುವುದಿಲ್ಲ. ದೇವರ ವಾಕ್ಯವನ್ನು ಒಂದು ಆಯುಧವನ್ನಾಗಿ ಉಪಯೋಗಿಸುವ ರೀತಿಯೂ ಇದಲ್ಲ. ಪ್ರೀತಿಯುಳ್ಳ ದೇವಜನರೇ, ಎರಡನೇ ಆಯುಧ ಪವಿತ್ರಾತ್ಮನ ಇರುವು. ಪೌಲನು ತನ್ನ ಮಾನವ ಬಲಹೀನತೆಯನ್ನು ತಿಳಿದವನಾಗಿದ್ದನು. ತಾನು ಪವಿತ್ರಾತ್ಮನಿಂದ ಮುದ್ರೆ ಹಾಕಲ್ಪಟ್ಟಿದ್ದೇನೆಂದು ಅವನಿಗೆ ಗೊತ್ತಿತ್ತು. ಪವಿತ್ರಾತ್ಮನು ಅವನನ್ನು ಬಲಪಡಿಸುತ್ತಿದ್ದನು. ನಮ್ಮ ಯುದ್ಧದ ಇನ್ನೊಂದು ಆಯುಧ ಪ್ರಾರ್ಥನೆಯಾಗಿದೆ. ಕೊರಿಂಥದವರಿಗೆ ಬರೆದ 2 ಪತ್ರಿಕೆಗಳಲ್ಲಿ ಪ್ರಾರ್ಥನೆಯ ಕುರಿತಾಗಿ ಬಹಳ ಸ್ವಲ್ಪವೇ ಇದೆ. ಆದರೆ ಪೌಲನಿಗೆ ಖಂಡಿತವಾಗಿ ಪ್ರಾರ್ಥನೆಯಲ್ಲಿ ನಂಬಿಕೆ ಇತ್ತು. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಇದನ್ನು ಒಂದು ಆಯುಧವನ್ನಾಗಿ ಹೆಸರಿಸುತ್ತಾನೆ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ ಎಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ಆತ್ಮಿಕ ಯುದ್ಧದಲ್ಲಿ ಸೈನಿಕರು ಯಶಸ್ವಿಗಳಾಗುತ್ತಾರೆ. ಅವರು ಜಯಶಾಲಿಗಳೆಂದು ನಾನು ಹೇಳಲಿಲ್ಲ. ದೇವರು ಜಯ ಕೊಡುತ್ತಾನೆ. ನಾವು ಯಶಸ್ವಿಗಳಾದರೆ ಅದರ ಮಹಿಮೆ ಆತನಿಗೆ ಸಲ್ಲುತ್ತದೆ. ಕರ್ತನಲ್ಲಿ ಪ್ರಿಯರೇ, ಸೈತಾನನಲ್ಲಿ ಸರಿಯಾದ ಕ್ರಮಬದ್ಧವಾದ ಸೈನ್ಯವಿದೆ ಮತ್ತು ಅವನ ಈ ಸೈನ್ಯವು ಈಗ ಲೋಕದಲ್ಲಿ ಕಾರ್ಯ ನಡೆಸುತ್ತಾ ಇರುತ್ತದೆ. ಜನರಿಗಾಗುವ ಹೃದಯ ಬೇನೆ, ದುಃಖ, ಸಂಕಟಗಳು, ಜೀವಿತದ ದುರಂತಗಳು ಇವೆಲ್ಲವೂ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಸೈತಾನನ ಕಾರ್ಯಗಳೇ ಆಗಿವೆ. ಈ ಲೋಕದಲ್ಲಿನ ಮಹಾ ಸಮಸ್ಯೆಗಳಿಗೆಲ್ಲ ಅವನೇ ಕಾರಣ. ವೈರಿಯನ್ನು ಗುರುತಿಸಿ ಅವನ ಸ್ಥಳವನ್ನೂ ತಿಳಿಯದಾಗಿದೆ. ವೈರಿ ಆತ್ಮಿಕನು. ಈ ದೆವ್ವಗಳ ಶಕ್ತಿಗಳಿಗೆ ಸೈತಾನನೇ ನಾಯಕನು. ಈಗ ನಾವು ಯುದ್ಧ ಎಲ್ಲಿ ನಡೆಯುತ್ತದೆ ಎಂಬುದನ್ನು ತಿಳುಕೊಳ್ಳಬೇಕಾಗಿದೆ. ಸಭೆಯು ಈ ಆತ್ಮಿಕ ಯುದ್ಧದ ಪ್ರಜ್ಞೆಯನ್ನೇ ಕಳಕೊಂಡಂತಿದೆ. ನನಗೆ ಒಂದು ಸುಂದರವಾದ ದೇವಾಲಯದ ಕಟ್ಟಡವಿದ್ದು ಆಕರ್ಷಕವಾಗಿದ್ದರೆ, ಒಳ್ಳೆ ಆದಾಯ ಸಭೆಗೆ ಬರುತ್ತಿರುವುದಾದರೆ ಎಲ್ಲವೂ ಉತ್ತಮ ಸ್ಥಿತಿಯಲ್ಲಿದೆ ಎಂದು ನಾವು ಭಾವಿಸುತ್ತೇವೆ. ಪ್ರಿಯರೇ, ಆತ್ಮಿಕ ಯುದ್ಧವು ಈಗಲೂ ನಡೆಯುತ್ತಾ ಇದೆ ಎಂಬುದನ್ನು ನಾವು ತಿಳಿದುಕೊಳ್ಳುತ್ತಿಲ್ಲ. ಜನರು ದೇವರ ವಾಕ್ಯದಲ್ಲಿ ಬೇರೂರಿ ನಿಲ್ಲಬೇಕಾಗಿದೆ. ಸೈತಾನನ ಶಕ್ತಿಯಿಂದಾಗಿ ಜನರು ಕುರುಡರಾಗಿದ್ದಾರೆ. ಅವರು
ಎಲ್ಲ ರೀತಿಯ ದುರ್ಬೋಧನೆಗಳಿಂದ ಸೆಳೆಯಲ್ಪಟ್ಟಿರುತ್ತಾರೆ. ಈ ಎಲ್ಲದರ ಪರಿಣಾಮವಾಗಿ ದೇವರ ವಾಕ್ಯದ ಮಹತ್ವವು ಕಡಿಮೆಯಾಗುತ್ತದೆ. ಇದು ವೈರಿಯಾದ ಸೈತಾನನ ಮತ್ತು ಅವನ ದೂತರ ಕಾರ್ಯವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಆತ್ಮಿಕ ಯುದ್ಧದಲ್ಲಿ ನಾವು ಗೆಲ್ಲಬೇಕಾಗಿದೆ. ಅದಕ್ಕಾಗಿ ದೇವರು ಸರ್ವಾಯುಧಗಳು ನಮಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. ನಾವು ಅದನ್ನು ಧರಿಸಿಕೊಂಡವರಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಯುದ್ಧದಲ್ಲಿ ಗೆಲ್ಲೋಣ. ಜಯವನ್ನು ನಮ್ಮದಾಗಿ ಮಾಡಿಕೊಳ್ಳೋಣ. ದೇವರಾಜ್ಯವನ್ನು ಪ್ರವೇಶಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ನಮಗೊಂದು ಯುದ್ಧವಿದೆ. ಅದು ಆತ್ಮಿಕವಾದಂಥ ಯುದ್ಧ. ವರಿಯು ಮನುಷ್ಯ ಮಾತ್ರದವನಲ್ಲ. ಅವನನ್ನು ಜಯಿಸಬೇಕಾದರೆ ದೇವರು ಅನುಗ್ರಹಿಸಿರುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಬೇಕು. ದೇವರಾತ್ಮನ ಬಲದಲ್ಲಿ ನಿಲ್ಲಬೇಕು. ದೇವರ ವಾಕ್ಯಗಳನ್ನು ಉಪಯೋಗಿಸಬೇಕು. ಆದ್ದರಿಂದ ವಾಕ್ಯಭರಿತರಾಗಿ ಜೀವಿಸಿ ಜಯವನ್ನು ಹೊಂದಿಕೊಳ್ಳೋಣ. ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ರಕ್ಷಕ, ನಿನ್ನ ಅಮೂಲ್ಯವಾದಂಥ ಹೆಸರಿನಲ್ಲಿ ನಾವು ಸೇರಿ ಬಂದಿದ್ದೇವೆ ಅಪ್ಪ. ಸೈತಾನನು ತರುವಂಥ ಪ್ರತಿಯೊಂದು ಶೋಧನೆ ಮೇಲೆ, ಪ್ರತಿಯೊಂದು ಕಷ್ಟದ ಮೇಲೆ, ಪರೀಕ್ಷೆಯ ಸಮಯದಲ್ಲಿಯೂ ನಮ್ಮ ಪ್ರೀತಿಯ ಬಾಂಧವರು ಜಯ ಹೊಂದುವಂತೆ ಕೃಪೆ ತೋರಿಸು. ಹೌದು ಕರ್ತನೆ, ನಿನ್ನ ಸಜೀವವುಳ್ಳ ವಾಕ್ಯವನ್ನು ಕೊಟ್ಟಿದ್ದೀಯ. ಅದಕ್ಕಾಗಿ ಸ್ತೋತ್ರ. ನಿನ್ನ ಪವಿತ್ರವಾದ ಮತ್ತು ಬಲವುಳ್ಳ ರಕ್ತಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಏಸು ಎಂಬ ನಾಮಕ್ಕಾಗಿಯೂ ನಾವು ನಿನಗೆ ಸ್ತೋತ್ರ. ಕರ್ತನ, ಸೈತಾನನು ಸೋಲಿಸಲ್ಪಟ್ಟಂಥ ವೈರಿಯಾಗಿದ್ದಾನೆ. ಈ ಸತ್ಯವನ್ನು ನಮ್ಮ ಪ್ರೀತಿಯ ಬಾಂಧವರು ಅರಿತುಕೊಂಡು ದೇವರ ಮಾರ್ಗದಲ್ಲಿ ನಡೆಯಲು ಸಹಾಯ ಮಾಡು. ಒಬ್ಬೊಬ್ಬರನ್ನು ಆಶೀರ್ವದಿಸು. ಯೇಸುವಿನ ದಿವ್ಯವುಳ್ಳ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ನಮ್ಮ ವೈರಿಯ ಬಗ್ಗೆ ನಾವು ಈಗ ತಿಳಿದುಕೊಂಡೆವು ಅಲ್ವಾ? ಅವನನ್ನು ದೇವರ ಬಲದಲ್ಲಿ ಗೆಲ್ಲೋಣ. ಈ ಸೇವೆಗಾಗಿ ಪ್ರಾರ್ಥಿಸಿರಿ. ತಪ್ಪದೇ ಕರೆ ಮಾಡಿರಿ. ವಂದನೆಗಳು.